ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಇದು ನೋಡ್ತಾ ಇದ್ದೀರಿ ಮಾಸ ಭವಿಷ್ಯ, ಜೂನ್ ತಿಂಗಳು ಮಾಸ ಭವಿಷ್ಯದಲ್ಲಿ ಕನ್ಯಾ ರಾಶಿಗೆ ಯಾವ ರೀತಿಯಾದಂಥ ಯೋಗ ಫಲ ಇದೆ ಅಂತ ನೋಡುವಂತಹ ಸಮಯ. ಕನ್ಯಾ ರಾಶಿಗೆ ನೋಡಿ, ಸಪ್ತಮದಲ್ಲಿ ಶನಿಯ ದೃಷ್ಟಿ ಇದೆ, ಅಷ್ಟಮದಲ್ಲಿ ಶುಕ್ರಗ್ರಹ ಇದ್ದಾರೆ. ಅಷ್ಟಮದಲ್ಲಿ ಶುಕ್ರಗ್ರಹ ಬಂತು ಅಂದರೆ ಹಣಕಾಸಿನ ಅತಿಯಾದಂಥ ದುಂದು ವೆಚ್ಚಗಳಾಗುವಂಥ ಸಂದರ್ಭ. ಸಪ್ತಮದಲ್ಲಿ ಶನಿ ಬಂದಿದ್ದಾರೆ ಅಂದರೆ ಶನಿಯ ದೃಷ್ಟಿ ಬೀಳುತ್ತೆ. ಶನಿ ದೃಷ್ಟಿ ಬಂದರೆ ನಿಮಗೆ ಯಾವಾಗಲೂ ಸಹ ದೃಷ್ಟಿದೋಷಗಳಾಗುವಂಥದ್ದು, ಶತ್ರುಬಾಧೆಗಳಾಗುವಂಥದ್ದು, ಹೊಟ್ಟೆ ಉರಿ ಜನಗಳು ನಿಮಗೆ ಆಗಾಗಲೇ ತೊಂದರೆ ತಾಪತ್ರಗಳನ್ನು ಕೊಡುವಂತಹ ವಾತಾವರಣಗಳು ಕನ್ಯಾ ರಾಶಿಗಿರುತ್ತೆ. ಕನ್ಯಾ ರಾಶಿಗೆ ದಶಮ ಸ್ಥಾನದಲ್ಲಿ ಬುಧ ಮತ್ತು ಗುರುಗ್ರಹ ಇದ್ದಾರೆ. ದ್ವಾದಶ ಸ್ಥಾನಕ್ಕೆ ಕೇತುಗ್ರಹ ಬರ್ತಾರೆ ಮತ್ತು ಕುಜಗ್ರಹ ಇರ್ತಾರೆ. 2.5 ವರ್ಷಗಳಿಂದಲೂ ಸಹ ಜನ್ಮದಲ್ಲಿ ಕುಳಿತಂತಹ ಕೇತುಗ್ರಹನ ಬಿಡುಗಡೆ ಆಗಿದೆ. ಕನ್ಯಾ ರಾಶಿಯವರು ಖುಷಿ ಪಡುವಂತಹ ವಾತಾವರಣ ಏನು ಅಂತ ಅಂದರೆ, ಅತಿಯಾದಂತಹ ತಲೆನೋವಾದಂತಹ, ಅತಿಯಾದಂತಹ ಆರೋಗ್ಯದಲ್ಲಿ ವ್ಯತ್ಯಾಸಗಳು, ಯಾವಾಗಲೂ ಸಹ ದೇಹದಲ್ಲಿ ಆಯಾಸದ ವಾತಾವರಣ, ಯಾವಾಗಲೂ ಸಹ ಸಣ್ಣ ಪುಟ್ಟ ತರಚಿದ ಗಾಯಗಳಾಗುವಂಥದ್ದು, ಶತ್ರುಬಾಧೆಗಳಿಂದ ಕೂಡಿರುವಂಥದ್ದು, ಅವಮಾನಗಳಿಂದ ಕೂಡಿದಂಥದ್ದು, ಏನೇ ಹೋದರೂ ಅಡೆತಡೆಗಳಾಗ್ತಿತ್ತಲ್ಲ ಅದೆಲ್ಲವೂ ಸಹ ಬಿಡುಗಡೆ ಆದಂತಹ ಮಾಸ ಯಾವುದು ಅಂತ ಅಂದರೆ ಅದು ಜೂನ್ ತಿಂಗಳು ಮಾಸ. ಸಮಸ್ಯೆ ಅನ್ನುವಂಥದ್ದಿದೆ. ಸಪ್ತಮದಲ್ಲಿ ಶನಿಗ್ರಹ, ಅಷ್ಟಮದಲ್ಲಿ ಶುಕ್ರಗ್ರಹ ಇದ್ದಾರೆ ಅಂತಂದರೂ ಸಹಿತ ನಿಮಗೆ ಮುಖ್ಯವಾಗಿ 2.5 ವರ್ಷಗಳಿಂದಲೂ ಸಹ ನಾನಾ ರೀತಿಯಾದಂಥ ಸಮಸ್ಯೆಗಳನ್ನು ತಂದು ಒಡ್ಡಿದಂತಹ ಕೇತುಗ್ರಹದ ಬಿಡುಗಡೆ ಆಗಿದೆಯಲ್ಲ, ಅದು ನಿಮಗೆ ದೊಡ್ಡ ಮಟ್ಟದ ಲಾಭ. ಇದರಿಂದ ನಿಮಗೆ ಈಗಿರುವಂತಹ ದೇಹದಲ್ಲಿ ಎಷ್ಟೋ ಆರೋಗ್ಯದಲ್ಲಿ ವ್ಯತ್ಯಾಸಗಳು, ಆರೋಗ್ಯದಲ್ಲಿ ತುಂಬ ತಾಪತ್ರಗಳನ್ನು ಅನುಭವಿಸಿದಂಥದ್ದು, ಮತ್ತು ಶುಭ ಕಾರ್ಯಗಳಲ್ಲಿ ತುಂಬ ಅಡೆತಡೆಗಳನ್ನು ನೋಡಿದಂಥದ್ದು, ಅವಮಾನಗಳನ್ನು ಅನುಭವಿಸಿದಂಥದ್ದು, ಶತ್ರುಬಾಧೆಗಳಿಂದ ಕೂಡಿದಂಥದ್ದು, ಯಾರು ನಂಬಬೇಕು ಯಾರು ನಂಬಾರ್ದು ಅನ್ನುವಂತಹ ಗೊಂದಲದಲ್ಲಿದ್ದಂತಹ ವಾತಾವರಣಗಳಿಂದ ಕೂಡಿದಂತಹ ಕನ್ಯಾ ರಾಶಿಯವರಿಗೆ ನಿಮಗೆ ಒಂದು ರೀತಿಯಾದಂತಹ ಲಾಭ, ಒಂದು ರೀತಿಯಾದಂಥ ನಷ್ಟ ಎರಡೂ ಸಹ ಸೇರಿಕೊಳ್ಳುತ್ತೆ. ಒಂದಲ್ಲಿ ಹಣಕಾಸಿನ ನಷ್ಟ, ದೃಷ್ಟಿದೋಷಗಳಿದ್ದರೆ ಆರೋಗ್ಯದಲ್ಲಿ ಅನುಕೂಲಕರವಾದಂತಹ ವಾತಾವರಣ ಅಂತೂ ನಿಮಗೆ ಕೂಡಿದೆ. ಆದ್ದರಿಂದ ಮಿಶ್ರ ಫಲಗಳಿಂದ ಕೂಡಿರುವಂತಹ ಕನ್ಯಾ ರಾಶಿ ಆರೋಗ್ಯ ಅಭಿವೃದ್ಧಿ ಅಂತೂ ತುಂಬ ಚೆನ್ನಾಗಾಗತ್ತೆ ಈ ವರ್ಷ, ಈ ಮಾಸ ನಿಮಗೆ. ಆದ್ದರಿಂದ ಆರೋಗ್ಯ ಅಧಿಪತಿಯಾದಂಥವರು ಧನ್ವಂತರಿ ಅಥವಾ ಮೃತ್ಯುಂಜಯ ಅವರಿಗೆ ನೀವು ಪ್ರತಿ ಸೋಮವಾರ ಒಂದು 3 ವಾರಗಳ ಕಾಲ ಮಾಡಿ ಸಾಕು. 3 ವಾರಗಳು ಸಹ ನೀವು ಹೋಗಿ ಶಿವನಿಗೆ ಒಂದು ಅರ್ಚನೆ, ಎಲ್ಲಾದರೂ ಧನ್ವಂತರಿ ದೇವಸ್ಥಾನ ಸಿಕ್ಕದೆ, ಧನ್ವಂತರಿ ಸಿಕ್ಕಲಿಲ್ಲ ಅಂತ ಅಂದರೆ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಒಂದು ಔಪಾಸನೆ ಇದನ್ನು ಮಾಡ್ಕೊಂಡು ಬನ್ನಿ. ಈ ರಾಶಿ ಅಧಿಪತಿ ಬಂದು ಬುಧಗ್ರಹ. ಆದಷ್ಟು ಸಹ ಈ ಸಂದರ್ಭಗಳಲ್ಲಿ ಜೂನ್ ತಿಂಗಳು ಏನು ಬಿಡುಗಡೆ ಆಗ್ತಿದೆ, ಇದೇ ಸಂದರ್ಭದಲ್ಲಿ ಸಾಧ್ಯವಾದರೆ ಒಂದು ನವಗ್ರಹ ಪೂಜೆ ಮನೆಯಲ್ಲಿ, ಸಾಧ್ಯವಾದರೆ ಒಂದು ಸತ್ಯನಾರಾಯಣ ಆರಾಧನೆ ಸಾಧ್ಯವಾದರೆ ಮಾಡಿ. ನಿಮಗೆ ದೊಡ್ಡ ಮಟ್ಟದ ಅನುಕೂಲವನ್ನು ನೋಡುವಂತಹ ಮಾಸ ಅದು ಜೂನ್ ತಿಂಗಳು ಮಾಸ ಆಗುತ್ತೆ. ಈ ನಷ್ಟದಲ್ಲಿರುವಂತಹ, ಕಷ್ಟದಲ್ಲಿರುವಂತಹ, ಸಮಸ್ಯೆ ತಂದೊಡ್ಡುವಂಥ ಗ್ರಹಗಳು ಸ್ವಲ್ಪ ಶಮನವಾಗುತ್ತೆ. ನಿಮಗೆ ಯೋಗ ಫಲ ಕೂಡಿರೋದು, ನಿಮಗೆ ಆರೋಗ್ಯದಲ್ಲೇ ಅನುಕೂಲವಾಗುವಂಥ ಯೋಗ ಫಲ ಕೂಡಿದೆಯಲ್ಲ, ನಿಮಗೆ ಇನ್ನೂ ದೊಡ್ಡ ಮಟ್ಟದ ಅಭಿವೃದ್ಧಿಯನ್ನು ಅದು ಮಾಡುತ್ತೆ ಅಂತ ಈ ಕನ್ಯಾ ರಾಶಿಯವರಿಗೆ ಹೇಳ್ಬೋದು. ಕನ್ಯಾ ರಾಶಿ ಅಧಿಪತಿ ಬುಧಗ್ರಹ ಆಗಿರ್ತಾರೆ. ನಮಸ್ಕಾರ.